ಭಾರತ ಏನಂತಂದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈಗಾಗಲೇ ಯುದ್ಧದ ಕಾರ್ಮೋಡ ಕವಿದಿದೆ. ಆಪರೇಷನ್ ಸಿಂಧೂರ್ 2.0ಗೆ ಈಗಾಗಲೇ ರಣಕಹಳೆ ಮೊಳಗಿಸಲಾಗಿದೆ. ಆದರೆ ಪಾಕಿಸ್ತಾನ ಏನು ಮಾಡ್ತಾ ಇದೆ ಅಂತಂದ್ರೆ ಟಾರ್ಗೆಟ್ ಮಾಡಿ ಅಂದ್ರೆ ದೆಹಲಿಯಲ್ಲಿ ಟಾರ್ಗೆಟ್ ಅನ್ನು ಮಾಡಿ ಪಾಕ್ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಿತ್ತು. ಪಂಜಾಬ್ನ ಸಿರ್ಸಾ ಬಳಿ ಪಾಕ್ ಕ್ಷಿಪಣಿ ಧ್ವಂಸ ಮಾಡಿದೆ ಭಾರತ. ದೆಹಲಿಯನ್ನೇ ಟಾರ್ಗೆಟ್ ಮಾಡಿ ಪಾಕಿಸ್ತಾನ ಅಟ್ಯಾಕ್ ಮಾಡೋದಕ್ಕೆ ಬಂದಿತ್ತು. ಪಾಕಿಸ್ತಾನದ ಫತೇಹಾ 1 ಪಾಕ್ನ ಬಲಿಷ್ಠವಾಗಿರುವಂತಹ ಕ್ಷಿಪಣಿಯನ್ನ ಹೊಡೆದುರುಳಿಸಿದೆ ಭಾರತ. ಫತೇಹಾ 1 ಏನಂತಂದ್ರೆ ಇದು ಕೂಡ ಖಂಡಾಂತರ ಕ್ಷಿಪಣಿ ಅಂದ್ರೆ ಬಲಿಷ್ಠವಾಗಿರುವಂತಹ ಕ್ಷಿಪಣಿ. ಈ ಒಂದು ಬಲಿಷ್ಠ ಕ್ಷಿಪಣಿಯನ್ನ ಭಾರತೀಯ ಸೇನೆ ವಾಯುಸೇನೆ ಹೊಡೆದುರುಳಿಸಿದೆ. ಈ ಫತೇಹಾ 1 ದೆಹಲಿಯಲ್ಲಿ ವಿಸ್ಫೋಟ ಮಾಡೋದಕ್ಕೆ ದೊಡ್ಡ ಭಾರಿ ದಾಳಿ ಮಾಡೋದಕ್ಕೆ ಬಂದಿತ್ತು. ಆದರೆ ಭಾರತೀಯ ಸೇನೆ ಪಾಕ್ನ ಫತೇಹಾ 1 ಖಂಡಾಂತರ ಕ್ಷಿಪಣಿಯನ್ನ ಹೊಡೆದುರುಳಿಸಿದೆ. ಪಾಕಿಸ್ತಾನದ ಟಾರ್ಗೆಟ್ ಯಾರಂತಂದ್ರೆ ಪಾಕಿಸ್ತಾನದ ಮೇನ್ ಟಾರ್ಗೆಟ್ ಇದೆ ದೆಹಲಿ, ರಾಷ್ಟ್ರ ರಾಜಧಾನಿ ದೆಹಲಿ. ದೆಹಲಿ ಮೇಲೆ ಅಟ್ಯಾಕ್ ಮಾಡಿದ್ರೆ ಸಾಕು, ನಾವು ಯುದ್ಧ ಗೆದ್ದಂತೆ ಅನ್ನುವಂತಹ ಮನಸ್ಥಿತಿಗೆ ಪಾಕಿಸ್ತಾನ ಹೋಗಿದೆ. ಅದಕ್ಕೋಸ್ಕರ ತನ್ನ ಪ್ರಮುಖ ಒಂದು ಬಲಿಷ್ಠ ಖಂಡಾಂತರ ಕ್ಷಿಪಣಿಯನ್ನೇ ಕಳೆದುಕೊಂಡಿದೆ ಪಾಕಿಸ್ತಾನ. ಪಾಕ್ನ ಫತೇಹಾ 1 ಮಿಸೈಲ್ ಈಗ ಡಿಸ್ಟ್ರಾಯ್ ಆಗಿದೆ, ಧ್ವಂಸಗೊಳಿಸಲಾಗಿದೆ. ಫತೇಹಾ 1 ಪಾಕ್ನ ಒಂದು ಬಲಿಷ್ಠ ಕ್ಷಿಪಣಿಯಾಗಿದೆ. ಇದು ದೂರದ ಅಂದರೆ 200ರಿಂದ 300 ಕಿಲೋಮೀಟರ್ಗಳವರೆಗೂ ಹೋಗಿ ಅಂದರೆ ಚಿಮ್ಮಿ ದಾಳಿಯನ್ನು ಮಾಡುವಂತಹ ಒಂದು ಸಿಸ್ಟಮನ್ನು ಹೊಂದಿತ್ತು. ಆದರೆ ಈಗ ಫತೇಹಾ 1 ಇನ್ನು ನೆನಪು ಮಾತ್ರ, ಅದನ್ನು ಡಿಸ್ಟ್ರಾಯ್ ಮಾಡಿ ಬಿಸಾಕಿದೆ ಭಾರತೀಯ ಸೇನೆ. ಈಗಾಗಲೇ ದೆಹಲಿಯಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ದೆಹಲಿಯ ಕೆಲವೊಂದಿಷ್ಟು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ದೆಹಲಿಯ ಏಮ್ಸ್ ವೈದ್ಯರಿಗೆ ಯಾರೆಲ್ಲ ರಜೆಗೆ ಹೋಗಿದ್ರಲ್ಲ ಅವರೆಲ್ಲ ರಜೆಗಳನ್ನು ಕ್ಯಾನ್ಸಲ್ ಮಾಡಿ ಡ್ಯೂಟಿಗೆ ಹಾಜರಾಗುವಂತೆ ಆದೇಶವನ್ನು ಕೂಡ ಹೊರಡಿಸಲಾಗಿದೆ. ದೆಹಲಿ ಕೂಡ ಈಗಾಗಲೇ ಪಾಕ್ನ ಉಗ್ರರ ಟಾರ್ಗೆಟ್ ನಂಬರ್ 1 ಆಗಿತ್ತು. ಸೊ ಟಾರ್ಗೆಟನ್ನು ರೀಚ್ ಆಗೋಕ್ಕಿಂತ ಮುಂಚೆಗೆ ಫತೇಹಾ 1 ಅನ್ನು ಹೊಡೆದುರುಳಿಸಿದೆ ಭಾರತೀಯ ಸೇನೆ. ಈ ಫತೇಹಾ 1 ಎಲ್ಲಿ ಪ್ರೊಡಕ್ಷನ್ ಆಗಿದ್ದಂತಂದರೆ ಅದು ಕೂಡ ಪಾಕಿಸ್ತಾನದಲ್ಲಿ ಆಗಿತ್ತೆ. ಪಾಕಿಸ್ತಾನಕ್ಕೆ ಬಲಿಷ್ಠ ರಾಷ್ಟ್ರಗಳು ಅಂದರೆ ಪಾಕಿಸ್ತಾನಕ್ಕೆ ಯಾವುದೇ ದೇಶಗಳು ಈಗ ಬೆಂಬಲಕ್ಕೆ ಬರ್ತಾ ಇಲ್ಲ. ಬೆಂಬಲವಾಗಿ ನಿಂತಿರೋದೇ 2 ದೇಶಗಳು, ಅದು ಪಾಕಿಸ್ತಾನದಕ್ಕೆ ಬೆಂಬಲಕ್ಕೆ ನಿಂತಿರೋದು, ಒಂದು ಚೀನಾ, ಒಂದು ಟರ್ಕಿ. ಟರ್ಕಿ ಕೂಡ ಅಷ್ಟೇ, ಅವರ ಮಿಸೈಲ್ಗಳು ಅಷ್ಟೊಂದು ಬಲಿಷ್ಠವಾಗಿಲ್ಲ. ಫತೇಹಾ 1 ಕೂಡ ಇದೇ ಮೇಡ್ ಇನ್ ಚೀನಾ ಫತೇಹಾ 1 ಅದಿನ್ನೂ ಡಿಸ್ಟ್ರಾಯ್ ಅಂದರೆ ಇನ್ನೂ ಭಾರತದ ಗಡಿಯನ್ನು ಕೂಡ ತಲುಪಿರಲಿಲ್ಲ, ಆವಾಗಲೇ ಹೊಡೆದುರುಳಿಸಿದೆ ಭಾರತ. ಫತೇಹಾ 1 ಇದು ಕೂಡ ಬಲಿಷ್ಠ, ನಮ್ಮ ಹತ್ರ ಬಲಿಷ್ಠ ಫತೇಹಾ 1, ಬಲಿಷ್ಠ ಫತೇಹಾ 2, ಫತೇಹಾ 3 ಅಂತ 3 ಸೀರೀಸ್ ಇರಬಹುದು ಅವರ ಹತ್ರ, ಫತೇಹಾ 1, 2, 3. ಸೊ ಆ 3ಗಳಲ್ಲಿ ಒಂದು ಫತೇಹಾ 1 ಪಾಕ್ನ ಬಲಿಷ್ಠ ಕ್ಷಿಪಣಿ ಈಗ ಭಾರತದ ನೆಲದಲ್ಲಿ ಸುಟ್ಟು ಭಸ್ಮವಾಗಿದೆ. ಪಂಜಾಬ್ನ ಸಿರ್ಸಾ ಬಳಿ ಪಾಕ್ನ ಕ್ಷಿಪಣಿಯನ್ನ ಧ್ವಂಸಗೊಳಿಸಲಾಗಿದೆ. ಪಂಜಾಬ್ನ ಸಿರ್ಸಾ ಅಂದರೆ ಪಾಕ್ ದೆಹಲಿಯನ್ನ ಪ್ರವೇಶ ಮಾಡಬೇಕಾದ್ರೆ ಪಂಜಾಬ್ನಿಂದಲೇ ಅದನ್ನು ಲಾಂಚ್ ಮಾಡಲಾಗಿತ್ತು. ಅದು ಕೂಡ ರಾತ್ರಿ ವೇಳೆ. ಈ ಕಗ್ಗತ್ತಲಾಗ್ತಾ ಇದ್ದಂತೆ ಪಾಕಿಸ್ತಾನಕ್ಕೆ ಏನಾಗ್ತಾ ಇದೆಯೋ ಗೊತ್ತಿಲ್ಲ, ಎಲ್ಲಿಂದ ಶಕ್ತಿ ಬರ್ತಾ ಇದೆಯೋ ಗೊತ್ತಿಲ್ಲ. ಆದರೆ ಏನಾಗಿದೆ ಅಂತಂದರೆ ಅವೆಲ್ಲ ಶಕ್ತಿಯನ್ನು ಕುಗ್ಗಿಸ್ತಾ ಇದೆ ಭಾರತ. 400ರಿಂದ 500 ಡ್ರೋನ್ಗಳನ್ನು ದಾಳಿ ಮಾಡುತ್ತೆ. ಡ್ರೋನ್ಗಳ ಮೂಲಕ ದಾಳಿಗೆ ಮುಂದಾಗುತ್ತೆ ಪಾಕಿಸ್ತಾನ. ಆ ಎಲ್ಲ 400 ಡ್ರೋನ್ಗಳನ್ನು ಸುಟ್ಟು ಭಸ್ಮ ಮಾಡಿದೆ ಭಾರತೀಯ ವಾಯುಸೇನೆ. ಭಾರತದ ಹತ್ರನೂ ಕೂಡ ಬಲಿಷ್ಠ ರಾಷ್ಟ್ರಗಳಿಂದ ಪಡೆದುಕೊಂಡಂತಹ ಕ್ಷಿಪಣಿಗಳಿದ್ದಾವೆ, ಡ್ರೋನ್ಗಳಿದ್ದಾವೆ, ಮಿಸೈಲ್ಗಳಿದ್ದಾವೆ, ರೆಡಾರ್ ಸಿಸ್ಟಮ್ ಇದೆ ನಮ್ಮ ಹತ್ರ. ಆ ರೆಡಾರ್ ಸಿಸ್ಟಮ್ನ ಹೆಸರೇ S-400. ಶ್ರೀನಗರದ ಮೇಲೆ ಪಾಕಿಸ್ತಾನ ದಾಳಿಗೆ ಯತ್ನ ಮಾಡಿತ್ತು. ಪಾಕ್ನ 2 ಯುದ್ಧ ವಿಮಾನಗಳು ಈಗಾಗಲೇ ಪತನವಾಗಿದೆ. ಯುದ್ಧ ವಿಮಾನ ಪತನಗೊಳಿಸಿದ ಭಾರತೀಯ ಸೇನೆ. ಶ್ರೀನಗರವನ್ನೇ ಟಾರ್ಗೆಟ್ ಮಾಡಿಕೊಂಡು ಪಾಕಿಸ್ತಾನ ದಾಳಿಗೆ ಮಾಡ್ತಾನೆ ಬರ್ತಾ ಇದೆ. ಕಳೆದ 2 ದಿನಗಳಿಂದ ಶ್ರೀನಗರ, ದೆಹಲಿ ಮತ್ತು ರಾಜಸ್ಥಾನ ಮತ್ತು ಪಂಜಾಬ್ ಈ 3 ದೇಶಗಳಂದ್ರೆ 3 ರಾಜ್ಯಗಳನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ
ದೊಡ್ಡ ದಾಳಿಯನ್ನ ಮಾಡ್ತಾನೆ ಇದೆ. ಆದರೆ ಪಾಕಿಸ್ತಾನದ ಯುದ್ಧ ವಿಮಾನವನ್ನ ಪತನಗೊಳಿಸಿದೆ ಭಾರತೀಯ ವಾಯುಸೇನೆ. PAF ಯುದ್ಧ ವಿಮಾನ ಪತನವಾಗಿದೆ. ಪಾಕಿಸ್ತಾನದ PAF ಯುದ್ಧ ವಿಮಾನ ಈಗ ಪತನಗೊಳಿಸಲಾಗಿದೆ. ಶ್ರೀನಗರದ ಮೇಲೆ ಪಾಕಿಸ್ತಾನ ದಾಳಿಗೆ ಯತ್ನ ಮಾಡಿತ್ತು. ದಾಳಿ ಮಾಡೋದಕ್ಕೆ ಯತ್ನಿಸಿದಂತಹ 2 PAF ಯುದ್ಧ ವಿಮಾನಗಳನ್ನು ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಯುದ್ಧ ವಿಮಾನವನ್ನ ಪತನಗೊಳಿಸಿದೆ ಭಾರತದ ಸೇನೆ. ಇಷ್ಟು ದಿನಗಳವರೆಗೆ ಶ್ರೀನಗರದಲ್ಲಿ, ಜಮ್ಮು ಕಾಶ್ಮೀರದಲ್ಲಿ ನೆತ್ತರೋಕುಳಿಯನ್ನು ಹರಿಸಿದ್ದು ಇದುವರೆಗೂ ಈಗಲೂ ಕೂಡ ಪಾಕಿಸ್ತಾನಕ್ಕೆ ಸಮಾಧಾನ ಇಲ್ಲ ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ಈಗ ಮತ್ತೆ ಪಾಕಿಸ್ತಾನ ಶ್ರೀನಗರ, ಜಮ್ಮು ಕಾಶ್ಮೀರವನ್ನೇ ಮತ್ತೆ ಟಾರ್ಗೆಟ್ ಮಾಡ್ತಾ ಇದೆ. ಪಾಕಿಸ್ತಾನದಲ್ಲಿ ಅಂದರೆ ಪಾಕಿಸ್ತಾನದ ಮೇಲೂ ಕೂಡ ಭಾರತ ದೊಡ್ಡ ದಾಳಿಯನ್ನು ಮಾಡ್ತಾ ಇದೆ. ಈಗಾಗಲೇ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಡಿಸ್ಟ್ರಾಯ್ ಮಾಡಿದೆ ಭಾರತ. ಆದರೆ ಪಾಕಿಸ್ತಾನ ಇಷ್ಟೆಲ್ಲ ಆದರೂ ಕೂಡ ಬುದ್ಧಿ ಕಲಿತಾಗಿಲ್ಲ. ಅಮಾಯಕ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಡ್ರೋನ್ ಮಿಸೈಲ್ಗಳನ್ನು ದಾಳಿ ಮಾಡ್ತಾ ಇದೆ. ಇದು PAF ಯುದ್ಧ ವಿಮಾನ ಪತನಗೊಳಿಸಲಾಗಿದೆ. ಶ್ರೀನಗರವನ್ನು ಟಾರ್ಗೆಟ್ ಮಾಡಿ ಚಿಮ್ಮಿದಂತಹ ಈ ಒಂದು 2 PAF ಯುದ್ಧ ವಿಮಾನಗಳು ತನ್ನ ಗುರಿಯನ್ನು ತಲುಪುವ ಮುಂಚೆಗೆ, ಗಡಿಯನ್ನು ತಲುಪುವ ಮುಂಚೆಗೆ ಭಾರತೀಯ ಸೇನೆ ಇವೆರಡನ್ನೂ ಕೂಡ ಹೊಡೆದುರುಳಿಸಿದೆ. ಒಂದು ಕಡೆ ದೆಹಲಿಯನ್ನು ಟಾರ್ಗೆಟ್ ಮಾಡ್ತಾ ಇದೆ ಪಾಕಿಸ್ತಾನ, ಇನ್ನೊಂದು ಕಡೆ ಶ್ರೀನಗರ, ಪಂಜಾಬನ್ನು ಟಾರ್ಗೆಟ್ ಮಾಡ್ತಾ ಇದೆ. ಆದರೆ ಎಲ್ಲ ಟಾರ್ಗೆಟ್ಗಳನ್ನು ಡಿಸ್ಟ್ರಾಯ್ ಮಾಡ್ತಾ ಇದೆ, ಮಿಷನ್ ಫೇಲ್ ಮಾಡ್ತಾ ಇದೆ ಭಾರತೀಯ ಸೇನೆ. ಪಾಕಿಸ್ತಾನದ ಬತ್ತಳಿಕೆಯಲ್ಲಿರುವಂತಹ ಪ್ರಮುಖ ಬಲಿಷ್ಠ ಕ್ಷಿಪಣಿಗಳನ್ನು, ಯುದ್ಧ ವಿಮಾನಗಳನ್ನು ಪಾಕಿಸ್ತಾನ ಕಳೆದುಕೊಳ್ತಾಗಿದೆ. 2 PAF ಯುದ್ಧ ವಿಮಾನಗಳನ್ನು ಪಾಕಿಸ್ತಾನ ಕಳೆದುಕೊಂಡಿದೆ. 2 PAF ಯುದ್ಧ ವಿಮಾನಗಳನ್ನು ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಕ್ಷಣ ಮಾತ್ರದಲ್ಲಿ ಹೊಡೆದುರುಳಿಸಿದೆ. ಒಂದು ಕಡೆ PAF ಯುದ್ಧ ವಿಮಾನ ಪತನವಾಗಿದ್ದನ್ನು ನೀವು ನೋಡಬಹುದು. ಇನ್ನೊಂದು ಕಡೆ ರಜೌರಿಯಲ್ಲಿ ಪಾಕಿಸ್ತಾನದ ಡ್ರೋನ್ ದಾಳಿಗೆ ಅಲ್ಲಿನ ಮನೆಗಳು ಹಾನಿಗೊಳಗಾಗ್ತಾ ಇದ್ದಾವೆ, ನಾಶವಾಗ್ತಿವೆ. ಅಂದರೆ ಪಾಕಿಸ್ತಾನದ ನರಿಬುದ್ಧಿ ಎಂಥದಂತಂದರೆ ನಾಗರಿಕರ ಮೇಲೆ ದಾಳಿ ಮಾಡೋದು, ನಾಗರಿಕರನ್ನು ಹೊಡೆದುರುಳಿಸೋದು, ಭಾರತದಲ್ಲಿ ಅಶಾಂತಿ ನಿರ್ಮಾಣ ಮಾಡೋದು, ಭಯೋತ್ಪಾದನೆಯನ್ನು ಮಾಡೋದು ಜನರಲ್ಲಿ. ಆದರೆ ಭಾರತದ ಟಾರ್ಗೆಟ್ ಪಾಕಿಸ್ತಾನದಲ್ಲಿ ಅವಿತು ಕುಳಿತಿರುವಂತಹ ಉಗ್ರ ಸಂಘಟನೆಗಳು, ಉಗ್ರ ಕಾರ್ಯಕರ್ತರು, ಉಗ್ರವಾದಿಗಳನ್ನು ಟಾರ್ಗೆಟ್ ಮಾಡಿ ಭಾರತ ಯುದ್ಧವನ್ನು ಸಾರಿದೆ. ಆದರೆ ಪಾಕಿಸ್ತಾನದ ವಿಪರ್ಯಾಸ ಏನಂದರೆ, ಪಾಕಿಸ್ತಾನ ಉಗ್ರ ಸಂಘಟನೆಗಳನ್ನು ತನ್ನತ್ತ ತೆಗೆದುಕೊಂಡು ಉಗ್ರ ಸಂಘಟನೆಗಳೊಂದಿಗೆ ಸೇರಿಕೊಂಡು ಭಾರತದ ಮೇಲೆ ಯುದ್ಧವನ್ನು ಮಾಡ್ತಾ ಇದೆ. ಪಾಕಿಸ್ತಾನದ ನರಿಬುದ್ಧಿ ಈಗಾಗಲೇ ಜಗಜ್ಜಾಹೀರಾಗಿದೆ. ಒಂದು ಕಡೆ ಫತೇಹ 1 ಕ್ಷಿಪಣಿ ಖಂಡಾಂತರ ಕ್ಷಿಪಣಿಯನ್ನು ಕಳೆದುಕೊಂಡಿದೆ ಪಾಕಿಸ್ತಾನ. ಇನ್ನೊಂದು ಕಡೆ PAF ಯುದ್ಧ ವಿಮಾನವನ್ನು ಕಳೆದುಕೊಂಡಿದೆ. ಇವೆರಡೂ ಏನವು, ಫತೇಹ 1 ಪಂಜಾಬ್ನ ಅಂದರೆ ಭಾರತದಲ್ಲಿ ಡಿಸ್ಟ್ರಾಯ್ ಅಂದರೆ ಭಾರತದಲ್ಲಿ ದಾಳಿ ಮಾಡೋದಕ್ಕೆ ಮುಂದಾಗಿತ್ತು. ಇನ್ನು ಡೆಸ್ಟಿನಿಯನ್ನು ಅಂದರೆ ತನ್ನ ಗುರಿಯನ್ನು ತಲುಪಿರಲಿಲ್ಲ. ಫತೇಹ 1 ಅನ್ನುವಂತಹ ಬಲಿಷ್ಠ ಕ್ಷಿಪಣಿಯನ್ನು ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಇನ್ನೊಂದು ಕಡೆ PAF ಯುದ್ಧ ವಿಮಾನ, ಅದು ಪಾಕಿಸ್ತಾನಕ್ಕೆ ಸೇರಿದ ಯುದ್ಧ ವಿಮಾನವನ್ನು ಅಂದರೆ 2 ಯುದ್ಧ ವಿಮಾನಗಳನ್ನು ಜಮ್ಮುವನ್ನು ಅಂದರೆ ಶ್ರೀನಗರವನ್ನು ಟಾರ್ಗೆಟ್ ಮಾಡಿ ಈ ಯುದ್ಧ ವಿಮಾನಗಳು ಬಂದಿದ್ವು.